ಗಾಲ್ಫಾನ್ ಕಣಿವೆಯಲ್ಲಿ ಚೀನಾ ಉಪಟಳಕ್ಕೆ ಸಂಬಂಧಪಟ್ಟಂತೆ ಈಗ ಹೈ ಲೆವೆಲ್ ಮೀಟಿಂಗ್ ನಡೀತಾ ಇದೆ. ಉನ್ನತ ಮಟ್ಟದ ಸಭೆಯಲ್ಲಿ ಈಗಾಗಲೇ ರಕ್ಷಣಾ ಸಚಿವರು ಪಾಲ್ಗೊಂಡಿದ್ದಾರೆ, 3 ಸೇನೆಯ ನಾಯಕರು ಪಾಲ್ಗೊಂಡಿದ್ದಾರೆ, ಹಾಗೇನೆ ವಿದೇಶಾಂಗ ಸಚಿವರು ಪಾಲ್ಗೊಂಡಿದ್ದಾರೆ. ಈಗಾಗಲೇ ಉನ್ನತ ಮಟ್ಟದ ಮೀಟಿಂಗ್ ಕೂಡ ನಡೀತಾ ಇದೆ. ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಎಲ್ಲ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಯಾವ ರೀತಿಯಾಗಿ ಚೀನಾ ನಿನ್ನೆ ರಾತ್ರಿ ಉಪಟಳವನ್ನ ಕೊಟ್ಟಿದೆ, ಜೊತೆಗೆ ಈಗಾಗಲೇ ಚೀನಾ ತಾನು ಏನೂ ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಸಮರ್ಥನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಲ್ರೆಡಿ ಈಗಾಗಲೇ ರಕ್ಷಣಾ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಲಡಾಖ್ ಗಡಿಯಲ್ಲಿ ಚೀನಾ ಯಾವ ರೀತಿಯಾಗಿ ಕಿರಿಕನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಆಲ್ರೆಡಿ ಈಗಾಗಲೇ ರಕ್ಷಣಾ ಸಚಿವರು ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಲ್ಲೂ ಕೂಡ ಸಂಪೂರ್ಣವಾದ ಮಾಹಿತಿ ನೀಡುವ ಚಾನ್ಸಸ್ ಇದೆ. ನಿವೃತ್ತ ಸೇನಾ ಅಧಿಕಾರಿಯಾಗಿರುವಂತಹ ಜಾನಕಿರಾಮ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಾನಕಿರಾಮ್ ಅವರೇ, ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ತಾನು ಏನು ತಪ್ಪು ಮಾಡಿದ್ದೀನಿ, ಇಡೀ ವಿಶ್ವ ಯಾವ ರೀತಿಯಾಗಿ ತನ್ನ ಮುಖಕ್ಕೆ ಉಗಿತಾ ಇದೆ ಅನ್ನೋದನ್ನ ಈಗ ಅದನ್ನ ಮುಖಭಂಗವನ್ನು ತಪ್ಪಿಸಿಕೊಳ್ಳೋದಕ್ಕೆ ಈಗ ಭಾರತದ ಮೇಲೆ ಈ ರೀತಿಯಾದಂತಹ ಒಂದು ಉಪಟಳವನ್ನ ಮಾಡ್ತಾ ಇದೆಯಾ ಚೀನಾ, ಹೇಗೆ ಅಂತ? ಇದು ಕೊರೋನಾ ಈ ಭೀತಿಯ ಮಧ್ಯೆ ಇಡೀ ವಿಶ್ವವೇ ಚೈನಾದ ವಿರುದ್ಧ ತಿರುಗಿ ಬಿದ್ದಿರ್ಬೇಕಾದ್ರೆ ಈ ರೀತಿ ಘಟನೆ ದುರದೃಷ್ಟಕರ ಮತ್ತು ಈ ಘಟನೆ ಒಳ್ಳೆಯ ಘಟನೆಯ ಮುನ್ಸೂಚನೆ ಅಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಇದರ ಜೊತೆಗೆ ನೇಪಾಳ ಸಹ ಗಡಿ ವಿವಾದವನ್ನ ಹೊರಹಾಕಿದೆ. ನೇಪಾಳ ಸಹ ಈಗ ಚೈನಾದ ಕೈಗೊಂಬೆಯಾಗಿ ಕಮ್ಯುನಿಸ್ಟ್ ಸರ್ಕಾರದ ಕೈಗೊಂಬೆಯಾಗಿ ನಡೀತಾ ಇದೆ. ಅದು ಸಹ ಈಗ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಮತ್ತು ನೇಪಾಳದ ಗಡಿ ಗಲಾಟೆಯನ್ನು ಶುರು ಮಾಡಿದೆ, ಗಡಿ ವಿವಾದವನ್ನು ಶುರು ಮಾಡಿದೆ. ಆ ಕಡೆ ಪಾಕಿಸ್ತಾನದ ಅಂಬಾಸಿಡರ್ ಅರೆಸ್ಟ್ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ. ಅಂಬಾಸಿಡರ್ ಕಚೇರಿಯಲ್ಲಿ ಪಾಕಿಸ್ತಾನದಲ್ಲಿ ಗಲಾಟೆ ನೋಡ್ತಾ ಇದೀವಿ. ಇವನ್ನೆಲ್ಲ ನೋಡಿದ್ರೆ ಇದು ದುರದೃಷ್ಟಕರ ಘಟನೆಗೆ ಫೈರಿಂಗ್ ಆಗಿಲ್ಲ ಅನ್ನೋದು ಒಂದು ಸಮಾಧಾನದ ಸಂಗತಿ. ಆದ್ರೆ ಇದು ಮುಂಬರುವ ಘಟನೆಗಳಿಗೆ ಒಂದು ಮೆಟ್ಟಿಲಾಗಿ ನಿಲ್ಲತ್ತೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಯಾವ ರೀತಿಯಾಗಿ ಸರ್? ಈಗ ಚೈನಾ, ನೀವು ಹೇಳಿದ ಹಾಗೆ ಚೈನಾಗೆ ಮುಖಭಂಗ ಆಗಿ ಎಲ್ಲ ಕಡೆಗೂ ಚೈನಾದ ಆಮದು ನಿಷೇಧ ಆಗ್ತಾ ಇದೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ತಡೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಚೈನಾ ತನ್ನ ಮುಖ ಉಳಿಸ್ಕೊಳ್ಳೋದಕ್ಕೂ ಮತ್ತು ಯಾರ್ಯಾರು ಈ ರೀತಿಯ ಲೀಡರ್ಶಿಪ್ ತಗೊಂತಾ ಇದ್ದಾರೆ ಅವರಿಗೆ ಇಂಡೈರೆಕ್ಟ್ ಆಗಿ ಈ ರೀತಿ ಕಿರಿಕಿರಿ ಮಾಡುವುದನ್ನ ಶುರು ಮಾಡ್ತಾ ಇರೋ ಸೂಚನೆಗಳು ಕಾಣ್ತಾ ಇದೆ. ಅಂದ್ರೆ ಈಗ ಭಾರತ ಇಡೀ ವಿಶ್ವ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಇನ್ನೊಂದು ಕಡೆ ನಾವು ಶಕ್ತಿಶಾಲಿ ರಾಷ್ಟ್ರ ಆಗಿದ್ದೀವಿ. ಸೊ ನಾನೇ ಇರ್ಬೇಕು ಅಥವಾ ಇಡೀ ವಿಶ್ವವೇ ತನ್ನತ್ತ ಬಾಗಬೇಕು ಅನ್ನೋದನ್ನ ಒಂದು ರೀತಿಯಲ್ಲಿ ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಭಾರತದ ಕಡೆಗೆ ಈಗ ಬೊಟ್ಟು ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಹೌದೌದು, ಇದು ಚೈನಾ ಪಾಕಿಸ್ತಾನ, ಈಗ ನೇಪಾಳ ಸಹ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬದಲಾವಣೆ ಆದ್ಮೇಲೆ ಅದು ಸಹ ಚೈನಾ ಪರವಾಗಿ ಇಂಡೈರೆಕ್ಟ್ ಆಗಿ ಅದು ಶುರು ಮಾಡಿದೆ. ಅದೇ ರೀತಿ ಶ್ರೀಲಂಕಾ ಸಹ ಚೈನಾದ ಸಪೋರ್ಟಿಗೆ ಸಹಾಯ ಪಡೆದುಕೊಂಡು ಅದರ ಋಣ ತೀರ್ಸೋದಕ್ಕೆ ಅದು ಶ್ರೀಲಂಕಾ ಸಹ ಒಂದು ರೀತಿ ತಯಾರಾಗಿ ನಿಂತಿದೆ. ಈ ರೀತಿ ಚಕ್ರವ್ಯೂಹದ ಮಧ್ಯೆ ಇದು ಮೋದಿಯನ್ನ ಎಲ್ಲೋ ಸಿಕ್ಕಾಕ್ಸ್ಕೊಳ್ಳೋದಕ್ಕೆ ಕಮ್ಯುನಿಸ್ಟ್ ಗವರ್ಮೆಂಟ್ಗಳು ಮಾಡ್ತಾ ಇರೋ ಒಂದು ಕುತಂತ್ರ. ಮತ್ತು ಇದರಲ್ಲಿ ಜೊತೆಗೆ ಇನ್ನ ಅಮೆರಿಕ ಮತ್ತು ಇಸ್ರೇಲ್ ಸಪೋರ್ಟ್ ಆಗಿ ಭಾರತ ನಿಂತಿದೆ. ಮತ್ತು ಚೈನಾದ ಏನು ಇಂಪೋರ್ಟ್ ಇದೆ ಅದಕ್ಕೆ ಮೊದಲು ತಡೆ ಹಾಕಿದ್ದು ಅಮೆರಿಕಗಿಂತ ಮೊದಲು ಭಾರತನೇ, ಮೋದಿ ಅವರೇ. ಅದರ ಸೇಡು ಸಹ ಚೈನಾದ ಹಿಂದ್ಗಡೆ ಇದೆ, ಅದು ಕುತಂತ್ರ. ಮತ್ತು ಈ ಏನಿದೆ, ಈ ಭೂಭಾಗ ಏನಿದೆ ಈಗ ಗಲಾಟೆ ಆಗ್ತಿರೋ ವ್ಯಾಲಿ, ಅದು ಬಹಳ ಹತ್ತಿರದಲ್ಲಿದೆ. ನಾವೇನು ಮ್ಯಾಕ್ಮೋಹನ್ ಲೈನ್ ಅಂತ ಇಮ್ಯಾಜಿನರಿ ಲೈನ್ ಹಾಕೊಂಡಿದ್ವಿ, ಅದಕ್ಕೆ ಬಹಳ ಹತ್ತಿರದಲ್ಲಿ ಇರೋದ್ರಿಂದ ಮತ್ತು ಆ ರೀತಿ ಫೈರಿಂಗ್ ಅಲ್ಲಿ ಸತ್ತಿಲ್ಲ ಅಂತ ಎರಡೂ ನಮ್ಮ ಸರ್ಕಾರ ಹೇಳ್ತಿದ್ರು ಜನಕ್ಕೆ ಅಷ್ಟು ನಂಬಿಕೆ ಬರಲ್ಲ. ಯಾಕೆಂದ್ರೆ ಒಬ್ಬ ಕರ್ನಲ್ ಮತ್ತು ಇಬ್ರು ಸೋಲ್ಜರ್ಸ್ ಕಲ್ಲಿನಿಂದ ಅಥವಾ ಇನ್ಯಾವುದೋ ಗುದ್ದಾಟದಿಂದ ಸತ್ತಿದ್ದಾರೆ ಅಂತ ಜನಗಳಿಗೆ ನಂಬೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಈಗ
ಏನು 12 ಗಂಟೆಯಿಂದ ಲೆಫ್ಟಿನೆಂಟ್ ಜನರಲ್ ಲೆವೆಲ್ ನಲ್ಲಿ ಏನು ನಡೀತಾ ಇತ್ತು ಮೀಟಿಂಗು ಚೈನಾ ಇಂಡಿಯಾ, ಅದರ ಮುಕ್ತಾಯದ ಹಂತದಲ್ಲಿ ಈ ಘಟನೆ ಆಗಿದ್ದು ಇನ್ನೊಂದು ಬಹಳ ದುರದೃಷ್ಟಕರ ಸಂಗತಿ. ಮತ್ತು ಇದರಲ್ಲಿ ಅವರ ಸರ್ಕಾರದ ಅಥವಾ ಹೈಯರ್ ಆಫೀಸರ್ಸ್ ಗಳ ಸಪೋರ್ಟ್ ಇದೆ. ಇದೊಂದು ಇದೇ ರೀತಿ 1962 ನಲ್ಲೂ ನಾವು ನೋಡ್ತೀವಿ ಚೈನಾ ಪಾಠ ಕಲಿಸ್ಬೇಕು ಅಂತ ಇದೇ ರೀತಿ ಕುತಂತ್ರಗಳನ್ನು ಮಾಡಿದ್ದು. ಮತ್ತು ಇದೆಲ್ಲೂ ಒಂಥರ ವಿಪತ್ತಿನ ಸಂಕಟ ಪ್ರಪಂಚದಲ್ಲಿ ಕೊರೋನಾದ್ದು ಇರಬೇಕಾದ್ರೆ ಇದೆಲ್ಲ ಇನ್ನೊಂದು ದಿಕ್ಕಿನಲ್ಲಿ ಪ್ರಪಂಚ ತಗೊಂಡು ಹೋಗೋದಕ್ಕೆ ಚೈನಾ ಮಾಡ್ತಿರೋ ಕುತಂತ್ರ ಅನ್ಸುತ್ತೆ ಇದು. ಗಮನಿಸಿದ್ವಿ ಈ ತರದ್ದೇ ಒಂದಷ್ಟು ಹೆಲಿಕಾಪ್ಟರ್ಗಳ ಓಡಾಟವನ್ನು ಆರಂಭ ಮಾಡೋದಾಗಿರ್ಬೋದು, ಅಥವಾ ಪೆಟ್ರೋಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಖ್ಯಾತಿ ತೆಗಿತಾ ಇರೋದು. ಅಂದ್ರೆ ಖ್ಯಾತಿ ತೆಗಿತಾ ಯುದ್ಧಕ್ಕೆ ಸನ್ನದ್ಧ ಮಾಡ್ಕೊಳ್ತಾ ಇದೆಯಾ ಚೀನಾ ಅಂತ? ಚೈನಾ ಕಮ್ಯುನಿಸ್ಟ್ ಸರ್ಕಾರ ಆಗಿದ್ರಿಂದ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಇರೋದ್ರಿಂದ ಅದು ಏನು ತಯಾರಿ ಯಾವಾಗ್ಲೂ ಇರುತ್ತೆ ಮತ್ತು ಅಲ್ಲಿ ನಮ್ಮ ರೀತಿಯ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಆದರೆ ಒಂದು ಏನಂದ್ರೆ ಒಂದೇ ಒಂದು ನಮಗೆ ಅತ್ಯಂತ ಧೈರ್ಯದ ಸಂಗತಿ ಅಂದ್ರೆ ನಮ್ಮ ದೇಶಕ್ಕೆ ಈಗ ಮೋದಿಯವರ ನೇತೃತ್ವ ಇದೆ. ಮೋದಿಯವರ ಸ್ನೇಹದಿಂದ ಅನೇಕ ಅಮೆರಿಕ, ಇಸ್ರೇಲು ಈ ರೀತಿಯ ಅನೇಕ ವಿಶ್ವದ ರಾಷ್ಟ್ರಗಳು ಭಾರತ ಜೊತೆಗೆ ನಿಲ್ಲುತ್ತೆ. ಮತ್ತು ಚೈನಾದ ಈ ಕೊರೋನಾ ಏನು ಭೀತಿಯನ್ನ ಚೈನಾ ಹಬ್ಸಿದೆ ಅಥವಾ ಕೊರೋನಾ ಸಂಕಟವನ್ನ ಪ್ರಪಂಚಕ್ಕೆ ತಂದು ಕೊಟ್ಟಿದೆ, ಅದರಿಂದಾಗಿ ಎಲ್ಲ ಇಡೀ ವಿಶ್ವದ ರಾಷ್ಟ್ರಗಳೇ ಚೈನಾ ವಿರುದ್ಧ ನಿಂತಿವೆ. ಅವೆಲ್ಲ ನ್ಯಾಚುರಲಿ ಭಾರತದ ಸಪೋರ್ಟಿಗೆ ಬಂದೇ ಬರುತ್ತೆ ಅಂತ ಅನಿಸಿಕೆ. ಓಕೆ, ಅಂದ್ರೆ ಆಗ್ಲೇ ನಾವು ಮಾತಾಡಿದ ಹಾಗೆ ಒಂದು ರೀತಿಯಲ್ಲಿ ಚೀನಾಗೆ ಈಗ ಎಲ್ಲವನ್ನ ಕೂಡ ಒಂದ್ ಕಡೆ ಮುಖಭಂಗ ಆಗಿದೆ, ಇನ್ನೊಂದ್ ಕಡೆ ತಾನೇ ಕಿಂಗ್ ಆಗ್ಬೇಕು ಅನ್ನುವಂತಹ ವಿಚಾರಕ್ಕೂ ಕೂಡ ಒಂದಷ್ಟು ಈಗ ಭಾರತ ಅದಕ್ಕೆ ಪೈಪೋಟಿಯನ್ನ ಕೊಡ್ತಾ ಇದೆ ಅಂತ ಹೇಳಿ. ಸೊ ಎಲ್ಲವೂ ಆದ್ರೆ ಒಂದು ರೀತಿಯಲ್ಲಿ ಭಾರತವೇ ಈ ತರ ಮಾಡ್ತಾ ಇದೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲ ಇದು ಆಗಿರಬಹುದಾ ಹೇಗೆ ಅಂತ? ಹೌದೌದು, ಮೊಟ್ಟ ಮೊದಲ ಬಾರಿಗೆ ಏನಾದ್ರೂ ಚೈನಾ ಇಂಪೋರ್ಟ್ ಬಗ್ಗೆ ಕ್ರಮ ತಗೊಂಡಿದ್ದೆ ನಮ್ಮ ಇಂಡಿಯಾ. ಅದರ ನಂತರ ಬೇರೆ ಬೇರೆ ಅಮೆರಿಕ ಇವೆಲ್ಲ ಶುರು ಮಾಡಿದ್ವು. ಅದು ಚೈನಾಗೆ ದೊಡ್ಡ ಪೆಟ್ಟಾಗಿ ಮತ್ತು ಸವಾಲಾಗಿ ನಿಂತಿದೆ ಅದು. ಮತ್ತು ಅದೇ ಒಂದು ರೀಸನ್ ಅನ್ಕೊಂಡಿದ್ದೀನಿ ಈ ರೀತಿಯ ಕುತಂತ್ರಗಳು ಮತ್ತು ಪಾಠ ಕಲಿಸೋದಕ್ಕೆ ಚೈನಾ ಸೂಚನೆ ಕೊಟ್ಟಿರಬಹುದು. ಈಗ ಹೇಳುತ್ತೆ ನಾವೇನು ಮಾಡೇ ಇಲ್ಲ, ಭಾರತದ ಮೇಲೆನೆ ಆರೋಪ ಹೊರಿಸ್ತಾ ಇದೆ, ಭಾರತದವರು ಎರಡೆರಡು ಬಾರಿ ಗಡಿ ಉಲ್ಲಂಘನೆ ಮಾಡಿ ಬಂದ್ರು ಅಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. ನೀವು ತಪ್ಪು ತಿಳುವಳಿಕೆ ಇಟ್ಕೊಂಡು ಯಾವುದೇ ಆತುರದ ನಿರ್ಧಾರ ತಗೋಬೇಡಿ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಹೌದೌದು, ಆದ್ರೆ ಚೈನಾ ಹೇಳಿಕೆಗಳು ನಮಗೆ ಗೊತ್ತು. ಚೈನಾ ಹೇಳಿಕೆಗಳನ್ನ ಯಾವುದನ್ನು ನಂಬುವಂಗಿಲ್ಲ ಅಂತ. ವುಹಾನ್ ಲ್ಯಾಬೊರೇಟರಿ ಆಗ್ಲಿ, ಇವನ್ ಕೊರೋನಾ ಆಗ್ಲಿ ಯಾವುದನ್ನು ಪ್ರಪಂಚ ನಂಬ್ತಾ ಇಲ್ಲ. ಹೌದು, ಯಾವುದನ್ನು ಪ್ರಪಂಚ ನಂಬ್ತಾ ಇಲ್ಲ. ಮತ್ತು ಚೈನಾ ನಮ್ಮ ಪಾಕಿಸ್ತಾನ ನಮ್ಮ ಕಾಶ್ಮೀರವನ್ನ ಆಕ್ರಮಿಸಿಕೊಂಡು ಅದರಲ್ಲಿ ಸ್ವಲ್ಪ ಭಾಗನ ಚೈನಾಗೆ ದಾನ ಮಾಡ್ಬಿಟ್ಟಿದೆ. ಅಲ್ಲಿ ಅವರು ಹೈವೇ ಬಿಲ್ಡ್ ಮಾಡಿದ್ದಾರೆ ಆಗ್ಲಿ, ಅಲ್ಲಿಂದ ಅವರು ಕೋಟಿಗಟ್ಲೆ ಬಿಲಿಯನ್ ಗಟ್ಲೆ ಡಾಲರ್ನ ಇನ್ವೆಸ್ಟ್ ಮಾಡಿದ್ದಾರೆ ಕರಾಚಿ ಬಂದರು ಆ ಏರಿಯಾದಲ್ಲಿ ಅಪ್ಗ್ರೇಡ್ ಆಗೋದಕ್ಕೆ. ರೋಡ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಹಣವನ್ನ ಚೈನಾ ಆ ಏರಿಯಾದಲ್ಲಿ ಖರ್ಚು ಮಾಡಿದೆ ಅಲ್ಲಿ ಸಂಪರ್ಕಕ್ಕೆ. ಅಲ್ಲಿಂದ ಅವರು ತಮ್ಮ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಪ್ಲಾನು, ದೂರದ ಪ್ಲಾನು ಚೈನಾಗಿದೆ ಪಾಕಿಸ್ತಾನದ ಸಪೋರ್ಟ್ ಜೊತೆಗೆ. ಇದಕ್ಕೆಲ್ಲ ವಿಘ್ನವನ್ನ ತಂದೊಡ್ಡಿದ್ರೆ ಇಂಡಿಯಾದ ಬಗ್ಗೆ ನ್ಯಾಚುರಲಿ ಚೈನಾ ಇದನ್ನ ತಡೆಯೋದಕ್ಕೆ ಶುರು ಮಾಡಿದೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಈಗ ತನ್ನ ಭದ್ರತಾ ಕ್ಯಾಂಪ್ ಅಲ್ಲೇ ಭಾರತದವರು ಭದ್ರತಾ ಕ್ಯಾಂಪ್ ಗಳನ್ನ ಮಾಡಿದ್ರೆ ತಮ್ಮ ಪ್ರದೇಶದಲ್ಲೇ ಪೆಟ್ರೋಲಿಂಗ್ ಅಡ್ಡಿ ಆಗ್ತಾ ಇದೆ, ಒಂದು ಕಾರಣನ ಇದಕ್ಕೆ ಅಂತ ಹೇಳಿ ಈ ತರದೆಲ್ಲ. ಹೌದು, ಇದು ನೆಕ್ಸ್ಟ್ ಹೆಜ್ಜೆ ಇಂಡಿಯಾ ಅವರ ಹೈವೇ ನಮ್ಮ ಕಾಶ್ಮೀರದಲ್ಲಿ ಅವರ ಅನಧಿಕೃತವಾಗಿ ಮಾಡ್ಕೊಂಡಿದ್ದಾರೆ. ಕನೆಕ್ಟಿಂಗ್ ಚೈನಾ ಮತ್ತು ಪಾಕಿಸ್ತಾನದ ಗಡಿಯನ್ನ ಸೇರಿಸೋದಕ್ಕೆ ನಾವು ಆಕ್ರಮಿತ ಕಾಶ್ಮೀರವನ್ನೇನು ಉಪಯೋಗಿಸ್ಕೊಂಡಿದ್ದಾರೆ ಅದನ್ನ ಇಂಡಿಯಾ ಯಾವಾಗ್ಲೂ ಅಬ್ಜೆಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನ ಮೊದಲೇ ತಡೆಯೋದಕ್ಕೆ ಮತ್ತು ಇಂಡಿಯಾಗೆ ಪಾಠ ಕಲಿಸೋದಕ್ಕೆ ಇದು ಚೈನಾ ಸೇನೆಯ ಅತ್ಯುತ್ತಮ ಮಟ್ಟದಲ್ಲಿ ತಗೊಂಡಿರುವಂತ ಡಿಸಿಷನ್. ಇಲ್ಲ ಅಂದ್ರೆ ಈ ರೀತಿ ಒಬ್ಬ ಕರ್ನಲ್ ಮತ್ತು ಇಬ್ಬರು ಸೈನಿಕರು ಸಾವು
ಸಾಧಾರಣವಾಗಿ ಆಕಸ್ಮಿಕವಾಗಿ ಆಗುವಂತ ಘಟನೆ ಏನಲ್ಲ. ಈಗ ಭಾರತದ ಮಟ್ಟಿಗೆ ನಾವು ನೋಡೋದಾದ್ರೆ, ಈಗ ಸಾಕಷ್ಟು ವರ್ಷಗಳ ಕಾಲ ನೀವು ಕೂಡ ಸೇವೆ ಸಲ್ಲಿಸಿದ್ದೀರಿ. ಭಾರತದ ಮಟ್ಟಿಗೆ ನೋಡೋದಾದ್ರೆ ಈಗ ಮೂರು ಒಂದು ಸೇನೆಗಳ ಮುಖ್ಯಸ್ಥರು ಕೂಡ ಮಾತನಾಡ್ತಿದ್ದಾರೆ. ಜೊತೆಗೆ ಚೀನಾ ಮತ್ತು ಭಾರತದ ಮೇಜರ್ಗಳ ನಡುವೆ ಮಾತುಕತೆ ಆಗ್ತಾ ಇದೆ. ಶಾಂತಿಯುತವಾಗಿ ನಡೆಯುವಂತಹ ಮಾತುಕತೆಗಳು ನಡೆಯಬಹುದಾ ಹೇಗೆ ಅಂತ ಹೇಳಿ? ನಡೆಯುತ್ತೆ. ಇದು ಏನ್ ತಕ್ಷಣ ಭುಗಿಲೆಲ್ಲ, ಇದೆಲ್ಲ ಏನಂದ್ರೆ ಬಿಲ್ಡಪ್ ಗೆ ಒಂದು ಸೂಚನೆ. ಒಳ್ಳೆಯ ಘಟನೆಯಂತೂ ಅಲ್ಲ ಇದು. ಮುಂದಿನ ಬೆಳವಣಿಗೆಗಳು ಮತ್ತು ಈಗಿನ ಒಂದು ರೀತಿಯ ಕೊರೋನಾ ಆತಂಕ ಈ ರೀತಿಯ ಸಿಚುಯೇಷನ್ ನಲ್ಲಿ ಇದು ಒಳ್ಳೆಯ ಘಟನೆ ಅಂತೂ ಅಲ್ಲ. ಆದ್ರೆ ತಕ್ಷಣ ಭುಗಿಲೆದ್ದು ಯುದ್ಧವಾಗತ್ತೆ ಅಥವಾ ಇನ್ನೇನೋ ಆಗತ್ತೆ ಅನ್ನೋದು ಸುಳ್ಳು. ಈ ರೀತಿ ಎರಡೂ ದೇಶಗಳು ಲಿಮಿಟೆಡ್, ಅವರ ಇಂಟೆನ್ಷನ್ ಲಿಮಿಟೆಡ್ ಇರುತ್ತೆ. ಒಂದು ಈ ರೀತಿ ಒಂದು ಕಪಾಳಕ್ಕೆ ಹೊಡೆದ ಹಾಗೆ ಅವರ ಉದ್ದೇಶ ಇರುತ್ತೆ. ಇಂಡಿಯಾ ಅದನ್ನ ಸುಮ್ನೆ ತಗೊಂಡು ಕೂಡೋದಕ್ಕೂ ಆಗೋದಿಲ್ಲ. ಇಂಡಿಯಾ ಇದು ಮೊದಲನೆಯ ಇನ್ಸಿಡೆಂಟ್ ಆಫ್ಟರ್ 1962 ಆದ್ಮೇಲೆ ಇದು ಚೈನಾದ ವಿರುದ್ಧವಾಗಿ ನಡೆದಂತ ಮೊದಲನೆಯ ಘಟನೆ. ಇದನ್ನು ಸೀರಿಯಸ್ ಆಗಿ ಇಂಡಿಯಾ ತಗೊಳ್ಳೇಬೇಕು, ತಯಾರಿ ಮಾಡ್ಕೊಳ್ಳೇಬೇಕು. ಮತ್ತು ಇಂಡಿಯಾ ಇದರಲ್ಲಿ ನ್ಯಾಚುರಲಿ ಇದರಲ್ಲಿ ಜಯಶಾಲಿ ಆಗತ್ತೆ. ಯಾವುದೇ ದೃಷ್ಟಿಯಿಂದ ಯಾವುದೇ ಉದ್ದೇಶ ಇಟ್ಕೊಂಡು ಇಂಡಿಯಾ ತಯಾರಿ ಮಾಡ್ಕೊಂಡ್ರು ಅದ್ರಲ್ಲಿ ನಾವು ಜಯ ಕಾಣ್ತೀವಿ ಅನ್ನೋದನ್ನ ನಮ್ಮ ಅನಿಸಿಕೆ. ಅಂದ್ರೆ ಈಗ ಡೋಕ್ಲಾಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದ್ರು ಕೂಡ ಇದೇ ರೀತಿಯಾದಂತಹ ಕಿರಿಕ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಕೊಳ್ತು ಅಂತ ಹೇಳಿ. ಹೌದೌದು. ಎಲ್ಲ ಚೈನಾ ಮೊದಲಿಂದಲೂ ಎಕ್ಸ್ಪ್ಯಾನ್ಷನಿಸ್ಟ್. ನಮ್ಮ ದೇಶದ ಹಾಗೆ ಬೇರೆ ಭೂಭಾಗ ನಮಗ್ ಬೇಡ ಅನ್ನೋ ಮನಸ್ಥಿತಿ ಇಲ್ಲ. ಕಮ್ಯುನಿಸ್ಟ್ ತತ್ವವೇ ಎಕ್ಸ್ಪ್ಯಾನ್ಷನಿಸ್ಟ್. ಮತ್ತು ಅವರು ಎಲ್ಲದನ್ನೂ ಈಗ ನೇಪಾಳ ಮೊದಲು ಹಿಂದೂ ಕಿಂಗ್ಡಮ್ ಆಗಿತ್ತದು. ಅಲ್ಲಿ ರಾಜನ ಅಧಿಕಾರ ಇತ್ತು. ಅದನ್ನ ಚೈನಾ ಸಪೋರ್ಟ್ ಇಂದನೇ ಅಲ್ಲಿಯ ಕಮ್ಯುನಿಸ್ಟ್ ಏನು ಲೀಡರ್ಸ್ ಇದ್ರು, ರಾಜನ ಕೊಲೆಯಾಗಿ ಕಮ್ಯುನಿಸ್ಟ್ ಗವರ್ಮೆಂಟ್ ಬಂತು. ಚೈನಾದಲ್ಲಿ ಕಮ್ಯುನಿಸ್ಟ್ ಸಪೋರ್ಟೆಡ್ ಗವರ್ಮೆಂಟ್ ನೇಪಾಳದಲ್ಲಿ ಬಂತು. ಹಾಗಾಗಿ ಅದನ್ನ ತನ್ನ ಕೈಗೊಂಬೆಯಾಗಿ ಅವ್ರು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಶ್ರೀಲಂಕಾನ ಅತ್ಯಂತ ಹಣನ ಶ್ರೀಲಂಕಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಏಡ್ ಕೊಟ್ಟು ಚೈನಾ ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಅಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದೆ. ಪಾಕಿಸ್ತಾನ ಅಂತೂ ನಮ್ಗೆ ಗೊತ್ತೇ ಇದೆ. ಹಾಗಾಗಿ ಈ ಭೂಭಾಗದಲ್ಲಿ ಚೈನಾ ತನ್ನ ಇದನ್ನ ಕೈಯನ್ನ ನಿಧಾನವಾಗಿ ಚಾಚೋದಕ್ಕೆ ಶುರು ಮಾಡಿದೆ. ಈಗ ಸರ್, ಈಗ ಎಲ್ರಿಗೂ ಕೂಡ ಆತಂಕ ಇದೆ ಒಂದು ರೀತಿಯಲ್ಲಿ, ಏನು ಹೇಗೆ ಅಂತ ಹೇಳಿ ಅನ್ನೋದು ಒಂದ್ ಕಡೆ ಆದ್ರೆ, ಈಗ ಭಾರತದ ಕಡೆಯಿಂದ ಈಗ ಎಲ್ಲರಿಗೂ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆ ಇದೆಯಾ ಸೇನೆ ಕಡೆಯಿಂದ ಹೇಗೆ ಅಂತ ಹೇಳಿ? ಏನಾಯ್ತು? ಹೌದೌದು, ಖಂಡಿತ ಆಗತ್ತೆ. ಮತ್ತು ಇದೇನು ಅಂತಹ ಭಯಪಡುವಂತ ಘಟನೆ ಏನಲ್ಲ. ಇದು ಇಮಿಡಿಯೇಟ್ ಯಾವ ರಿಯಾಕ್ಷನ್ ಆಗಲ್ಲ. ಇದು ನನ್ನ ಅನಿಸಿಕೆ. ಇದನ್ನ ಶಾಂತವಾಗತ್ತೆ. ಆದ್ರೆ ಈ ರೀತಿಯ ಒಂದೊಂದೇ ಸ್ಟೇಜು ಮುಂದುವರಿತಾ ಹೋದ್ರೆ ಮುಂದಿನ ಘಟನೆಗಳಿಗೆ ಇದು ಒಂಥರ ನಾಂದಿ ಇಟ್ಟ ಹಾಗೆ ಆಗುತ್ತೆ. ಆದ್ರೆ ತಕ್ಷಣ ಯಾವ ಯುದ್ಧದ ಭೀತಿ ಅಥವಾ ಎರಡೂ ದೇಶಗಳು ಯುದ್ಧಕ್ಕೆ ಹೋಗುವಂತದ್ದು ಆ ರೀತಿ ಘಟನೆಗಳು ನಡೆಯಲ್ಲ ಅಂತ ನನ್ನ ಅನಿಸಿಕೆ. ಈ ರೀತಿ ಸಂಧಾನಗಳು ಅಥವಾ ಚರ್ಚೆಗಳು ಒಂದೊಂದು ಹೆಜ್ಜೆ ಇದುವರೆಗೂ ಕಳೆದ 40-50 ವರ್ಷದಲ್ಲಿ ಈ ರೀತಿ ಚೈನಾಗೆ ಶೆಡ್ ಹೊಡೆದು ನಿಂತಿರೋದು ಭಾರತ ಇದೇ ಮೊದಲ ಬಾರಿ. ಅಂದ್ರೆ ಎದುರಿಗೆ ಹೇಗೆ ಓಡೋಗದಾಗ ನಿಂತಿರೋ ಅಂತ ಸ್ಥಿತಿ ಚೈನಾಗೆ ಮೊದಲ ಬಾರಿ ಇದು ನಡೀತಿರೋದು. ಇಲ್ಲ ಅಂದ್ರೆ ಈ ರೀತಿ ನ್ಯೂಸ್ ಬರ್ತಿರ್ಲಿಲ್ಲ, ಘಟನೆಗಳು ರಿಪೋರ್ಟ್ ಆಗ್ತಿರ್ಲಿಲ್ಲ, ಮತ್ತು ನಮ್ಮ ಕಡೆಯಿಂದ ರಿಯಾಕ್ಷನ್ ಇರ್ತಿರ್ಲಿಲ್ಲ. ಆ ಪ್ರದೇಶದಲ್ಲಿ ನಮ್ಮ ಸೈನ್ಯವೂ ಆ ಪ್ರದೇಶದಲ್ಲಿ ಇರ್ತಿರ್ಲಿಲ್ಲ. ನಾರ್ಮಲಿ ಪೆಟ್ರೋಲಿಂಗು ಇವೆಲ್ಲ ಇತ್ತೀಚೆಗೆ ಶುರುವಾದಂತ ಘಟನೆಗಳು. ಹಾಗಾಗಿ ಚೈನಾಗೂ ಸಹ ಇದು ಮೊದಲನೇ ಬಾರಿಯ ಎಕ್ಸ್ಪೀರಿಯನ್ಸ್. ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಭಾರತದಿಂದ ಈ ರೀತಿಯ ರಿಯಾಕ್ಷನ್ ಅನ್ನ. ಕರೆಕ್ಟ್. ಆದ್ರೆ ಏಕಪಕ್ಷೀಯ ನಿರ್ಧಾರ ತಗೊಳ್ಬೇಡಿ ಅಂತ ಹೇಳುತ್ತಲ್ವಾ ಚೀನಾ ಇದ್ರಲ್ಲಿ? ಈಗ ಏಕಪಕ್ಷೀಯ ನಿರ್ಧಾರ ಇಂಡಿಯಾ ಏನ್ ತಗೊಂಡಿಲ್ಲ. ಇದು ಮ್ಯಾಕ್ಮೋಹನ್ ಲೈನ್ ಅಂತ ಆಗಿನ ಕಾಲ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಆಗಿನಿಂದ ಹಾಕೊಂಡಿರೋ ಒಂದು ಇಮ್ಯಾಜಿನರಿ ಲೈನ್.
ಈ ಭೂಭಾಗ. ಅದರಲ್ಲಿ ಏನು ಮಾರ್ಕಿಂಗ್ ಇಲ್ಲ ಅಥವಾ ಅನೇಕ ಈ ರೀತಿ ರಿವರ್ ಆ ರೀತಿ ಎದ್ದು ಕಾಣುವಂತ ಇದೇನಿಲ್ಲ. ಇದು ಆಗಿನ ಟೈಮ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿ ಮ್ಯಾಕ್ಮೋಹನ್ ಲೈನ್ ಅಂತ ಇಮ್ಯಾಜಿನರಿ ಲೈನ್ ಮಾಡ್ಕೊಂಡಿರೋದು, ಗುಡ್ಡಗಳನ್ನು ಸೇರಿಸ್ಕೊಂಡು. ಈ ಇದು ಅಲ್ಲಿ ಏನಾಗುತ್ತೆ ಅಂದ್ರೆ ಆರ್ಮಿ ಆಫೀಸರ್ಸ್ ಅಂತ ಇಬ್ಬರು ಸೋಲ್ಜರ್ಸ್ ಇದರಲ್ಲಿ ಹುತಾತ್ಮರಾಗಿದ್ದಾರೆ ಅಂತ ಹೇಳಿ ಸೇನೆ ಹೇಳಿದ ತಕ್ಷಣನೇ ಚೀನಾ ಹೇಳುವ ರಿಯಾಕ್ಷನ್ ಇದೆ, ಯಾವುದೇ ರೀತಿ ಏಕಪಕ್ಷ ನಿರ್ಧಾರ ತೆಗೆದುಕೊಳ್ಬೇಡಿ, ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಹೇಳಿ. ಇದು ಮನವಿಯನ್ನ ಮಾಡ್ಕೊಳ್ತಾ ಇರೋದಾ ಅಥವಾ ಇದು ಎಚ್ಚರಿಕೆ ಕೊಡ್ತಾ ಇರೋದಾ ಅಂತ ಹೇಳಿ? ಮನವಿಯನ್ನು ಮಾಡ್ಕೊಳ್ಳೋದಾದ್ರೆ ಈ ರೀತಿ ಘಟನೆಗಳು ಆಗ್ತಿರ್ಲಿಲ್ಲ. ಮತ್ತು ಇದು ಹೈಯರ್ ಆಫೀಸರ್ಸ್ ಮತ್ತು ಮೇಲಿನ ಲೆವೆಲ್ಲಿನ ಆಶೀರ್ವಾದ ಇಲ್ಲದೆ ಈ ರೀತಿ ಘಟನೆಗಳಿಗೆ ಆಕಸ್ಮಿಕವಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ 3 ಜನ ಸೋಲ್ಜರ್ಸ್ ಸಾಯೋದು ನನಗನ್ಸಿರೋದು ಆಕಸ್ಮಿಕ ಘಟನೆ ಏನೇ ಅಲ್ಲ. ಇದು ಮೇಲಿಂದ ಪರ್ಮಿಷನ್ ಇಂದ ಆಗಿರುವಂತ ಘಟನೆ ಅಂತ ನನ್ನ ಅನಿಸಿಕೆ. ಮತ್ತೆ ಭಾರತವೂ ಹೇಳ್ತಾ ಇದೆ ಆ ಕಡೆಗೂ ಕ್ಯಾಶುಯಾಲಿಟಿ ಆಗಿದೆ ಅಂತ. ಅದು ನಮ್ಗೆ ಗೊತ್ತೂ ಆಗಲ್ಲ, ಯಾಕೆಂದ್ರೆ ಚೈನಾ ನಮ್ಮ ದೇಶದ ಹಾಗೆ ಓಪನ್ ಇಲ್ಲ. ಅವರು ಸೈನಿಕರ ವಿಚಾರದ ಬಗ್ಗೆ ಕೂಡ ಇದೆ ಇದರಲ್ಲಿ. ಹೌದೌದು. ಆದ್ರೆ ಇಂಡಿಯಾದ ಹೇಗೆ ರಿಪೋರ್ಟ್ ಬಂದ ಹಾಗೆ ಚೈನಾದಿಂದ ಇದು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ರಿಪೋರ್ಟ್ ಬಹಿರಂಗವೂ ಆಗಲ್ಲ. ಹಾಗಾಗಿ ಇದು ಮುಂದಿನ ಮಾತುಕತೆ ಮತ್ತು ಈ ರೀತಿ ಸ್ವಲ್ಪ ಕಾಲ ಕಳೆದ ನಂತರವೇ ಗೊತ್ತಾಗುವಂತ ವಿಷಯಗಳು. ಏನೇ ಆದ್ರೂ ಇದು ನಮ್ಮ ಇಂಡಿಯಾ ಚೈನಾ ಏನು ಸಂಬಂಧಗಳಿದೆ, ಇದು ವಿರುದ್ಧ ದಿಕ್ಕಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಇದೆ. ಸ್ವಲ್ಪ ಸೀರಿಯಸ್ ಘಟನೆಯಾಗಿ ಇದು ಮೊದಲ ಹೆಜ್ಜೆ ಅನ್ಕೋಬಹುದು. ಇದುವರೆಗೂ ಬಾರ್ಡರ್ ಅಲ್ಲಿ 2 ಕಡೆಯಿಂದ ಎದುರು ನಿಲ್ಲುವರು ಮತ್ತು ಕೈ ಮಿಲಾಯಿಸಿ ದಬ್ಬಾಟ ನಡೆಯೋದು ಈಗ ಇನ್ನೊಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಇದುವರೆಗೂ ಈ ರೀತಿ ಇಂಡಿಯಾ ಎದ್ದು ನಿಂತು ಎದುರಿಗೆ ನಿಂತಿರ್ಲಿಲ್ಲ. ಇದು ಚೈನಾಗೂ ಸಹ ಒಂದು ಸರ್ಪ್ರೈಸ್. ಅಂದ್ರೆ 62 ಆದ ಬಳಿಕ, ಅಂದ್ರೆ 1962 ಬಳಿಕ. ಹೌದೌದು ಹೌದು. ಓಕೆ. ಇನ್ನು ಜಾನಕಿರಾಮ್ ಅವರೇ, ನೀವೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಇದು ಫಸ್ಟ್ ಸ್ಟೇಜ್ ಅಂತಾನೆ ನಾವಿಲ್ಲಿ ಭಾವಿಸ್ಬೇಕಾಗತ್ತೆ ಅಂತ ಹೇಳಿ. ಬಟ್ ಈಗ ಕಲ್ಲು ತೂರಾಟ ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇರೋದು, ಇಲ್ಲಿ ಯಾವುದೇ ರೀತಿಯಾದಂತಹ ಫೈರಿಂಗ್ ಆಗಿಲ್ಲ ಅಂತ ಹೇಳಿ. ಅಂತಹ ಸಿಚುವೇಶನ್ ಹೇಗೆ ಗಡಿಯಲ್ಲಿ ಇರುತ್ತಾ ಹೇಗೆ ಅಂತ? ನಾರ್ಮಲಿ ಚೈನಾ ಗಡಿಯಲ್ಲಿ ಇದುವರೆಗೂ ಭಾರತವೇ ಆರ್ಮ್ಸ್ ಅಮ್ಯುನಿಷನ್ ನ ಉಪಯೋಗಿಸ್ತಿರ್ಲಿಲ್ಲ ಮತ್ತು ಅದೇ ರೀತಿ ಅವರು ಉಪಯೋಗಿಸ್ತಿರ್ಲಿಲ್ಲ. ಇದುವರೆಗೂ ಕೈ ಮಿಲಾಯಿಸೋದು, ದಬ್ಬಾಟ ಇಷ್ಟೇ ನಡೀತಿತ್ತು. ಈಗ ಒಂದ್ ಸ್ಟೇಜ್ ಮುಂದೆ ಈವನ್ ಕಲ್ಲಲ್ಲಿ ಹೊಡೆದಾಡಿ ಕಲ್ಲಿನಿಂದ ಸಾಯಿಸಿದ್ದಾರೆ ಅಂದ್ರೆ ಇನ್ನೂ ಒಂದು ಸ್ಟೇಜ್ ಮುಂದಾಗಿದೆ. ಇದು ನಿಜವೇ ಅಥವಾ ಫೈರ್ ಆರ್ಮ್ಸ್ ಯೂಸ್ ಆಗಿದೆ ಅನ್ನೋದು ಮುಂದೆ ಗೊತ್ತಾಗ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಜಾನಕಿರಾಮ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಈಗಾಗಲೇ ಒಂದು ರೀತಿಯಲ್ಲಿ ಚೀನಾ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಚೀನಾ ಏನೇ ಮಾಡಿದ್ರು ಕೂಡ ಯಾರೂ ಅದನ್ನ ನಂಬುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ. ವುಹಾನ್ ವಿಚಾರದಲ್ಲೇ ನಾವು ಗಮನಿಸಬಹುದು, ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಒಂದು ವಿಶ್ವದಿಂದ ಮುಖಭಂಗವನ್ನ ಅನುಭವಿಸಿದೆ ಚೀನಾ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ಯುದ್ಧದಾಹಿ ಚೀನಾದ ನಡೆಯ ಕುರಿತು ಎಲ್ಲಾ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತ ಕೂಡ ಅದಕ್ಕೆ ಸರಿಯಾದ ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾವುದಕ್ಕೂ ಕೂಡ ಅಂಜುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ರಕ್ಷಣಾ ಸಚಿವರು ಹೇಳಿದ್ದಾರೆ. ಸೊ ಈಗಾಗಲೇ ಹೈ ಲೆವೆಲ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಇನ್ನು ದಾಳಿಯಿಂದಾಗಿ ಈಗಾಗಲೇ ಈ ಒಂದು ಕಲ್ಲು ತೂರಾಟ ನಡೆದಿದೆ. ಇದರಲ್ಲಿ ಭಾರತದ ಆಫೀಸರ್ ಸೇರಿದಂತೆ 2 ಸೋಲ್ಜರ್ಸ್ ಕೂಡ ಸಾವನ್ನಪ್ಪಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಸೇನೆಯನ್ನು ಹೇಳಿಕೆಯನ್ನ ಕೊಡ್ತಲ್ವಾ. ಆ ಸಂದರ್ಭದಲ್ಲಿ ಚೀನಾ ಒಂದಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ನಿಮ್ಮಿಂದ ಯಾರಾದ್ರೂ ಯೋಧರು ಸಾವನ್ನಪ್ಪಿದ್ದಾರಾ? ಯಾಕೆ ಈ ತರದ ಆತುರದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀರಿ? ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ, ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅನ್ನುವಂತಹ ರೀತಿಯಲ್ಲಿ ಭಾರತಕ್ಕೆ ಬುದ್ಧಿ ಮಾತು ಎಚ್ಚರಿಕೆ ಕೊಡುವಂತಹ ಪ್ರಯತ್ನ ಚೀನಾ ಮಾಡ್ತಾ ಇದೆ. ಆದ್ರೆ ಚೀನಾ ಏನ್ ಮಾಡಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಲ್ಲಿ ಈಗ ಕಲ್ಲು ತೂರಾಟ ಆಗಿದೆ ಅಂತ ಸೇನೆ ಹೇಳ್ತಾ ಇದೆ. ಬಟ್ ಒಂದಷ್ಟು ಅನುಮಾನಗಳು, ಫೈರಿಂಗ್ ಆಗಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಅಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಆದ್ರೆ ಈಗ
ಭಾರತ ಸಾಕಷ್ಟು ತಿರುಗೇಟನ್ನ ಕೊಟ್ಟಿದೆ. ಚೀನಾದ 3 ಸೈನಿಕರ ಹತ್ಯೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಇದೆ. ಇನ್ನು ಉಭಯ ದೇಶಗಳ ಮೇಜರ್ ಜನರಲ್ಗಳು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮೇಜರ್ ಜನರಲ್ಗಳ ನಡುವೆ ಮಾತುಕತೆ ನಡೀತಾ ಇದೆ. ನಿನ್ನೆ ರಾತ್ರಿ ಏನಾಯ್ತು ಅನ್ನೋದ್ರ ದಾಳಿಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಹೇಗೆ ಕಂಟ್ರೋಲ್ ಮಾಡಬೇಕು, ಪರಿಸ್ಥಿತಿ ನಿಯಂತ್ರಣಗೊಳಿಸುವ ಬಗ್ಗೆ ಕೂಡ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಭಾರತ ಚೀನಾ ಗಡಿಯಲ್ಲಿ ದಾಳಿ ಆದಂತಹ ಹಿನ್ನೆಲೆಯಲ್ಲಿ ಒಂದು ರೀತಿಯ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೋದಿ ಸಭೆಯಲ್ಲೇ ಭಾಗಿಯಾಗಲಿದ್ದಾರೆ ರಾಜನಾಥ್ ಸಿಂಗ್ ಅವರು. ಏನಾಯಿತು, ಈಗಾಗಲೇ ಸೇನಾ ಮುಖ್ಯಸ್ಥರುಗಳ ಜೊತೆ ಕೂಡ 3 ಸೇನೆಯ ಮುಖ್ಯಸ್ಥರುಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಕೂಡ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇರುವಂತಹ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪಾಲ್ಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಾಜನಾಥ್ ಸಿಂಗ್ ಮೋದಿ ಸಭೆಯಲ್ಲೇ ಭಾಗಿಯಾಗಲಿದ್ದಾರೆ. ಚೀನಾ ಕಿರಿಕು ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ ರಾಜನಾಥ್ ಸಿಂಗ್. ಹಾಗೆಯೇ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಅವರಿಗೆ ನೀಡಲಿದ್ದಾರೆ. ಏನಾಯಿತು ಗಡಿಯಲ್ಲಿ, ಯಾವ ರೀತಿಯಾಗಿ ನಮ್ಮ ಸೇನಾ ಆಫೀಸರ್ ಸೇರಿದಂತೆ 2 ಸೈನಿಕರು ಹುತಾತ್ಮರಾದ್ರು ಅನ್ನೋದ್ರ ಬಗ್ಗೆ ಕೂಡ ಪ್ರಧಾನಿಗೆ ವಿವರಣೆಯನ್ನ ನೀಡಲಿದ್ದಾರೆ. LACಯಲ್ಲಿನ ಬೆಳವಣಿಗೆಗಳ ಕುರಿತು ಪ್ರಧಾನಿಗೆ ಮಾಹಿತಿಯನ್ನ ನೀಡಲಿದ್ದಾರೆ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು. ಹಲವು ದಿನಗಳಿಂದಲೂ ಕೂಡ ಚೀನಾ ಕಿರಿಕನ್ನ ಮಾಡಿಕೊಂಡು ಬರ್ತಾನೆ ಇದೆ. ಆದ್ರೆ ಇದೀಗ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಚೀನಾ. ನಿನ್ನೆ ರಾತ್ರಿ ಗಾಲ್ವಾನ ಕಣಿವೆಯಲ್ಲಿ ಯೋಧರ ನಡುವೆ ಸಂಘರ್ಷವನ್ನ ಕೂಡ ನಡೆಸಲಾಗಿದೆ. ಅಂದ್ರೆ ಕಲ್ಲು ತೂರಾಟ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಚೀನಾ ಹೇಳುವಂಥದ್ದು ಭಾರತ 2 ಬಾರಿ ಅಲ್ಲಿ ಗಡಿ ನಿಯಮವನ್ನ ಉಲ್ಲಂಘನೆ ಮಾಡಿದೆ ಅಂತ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.